ನಮಸ್ಕಾರ ಸ್ನೇಹಿತರೆ, ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲಲ್ಲಿರುವ ಪವಿತ್ರ ಗೌಡಗೆ ಮನೆಯೂಟದ ಭಾಗ್ಯ ಸಿಕ್ಕಿದೆ. ವಾರಕ್ಕೊಂದು ಸಲ ಮನೆಯೂಟ ಕೊಡುವಂತೆ ಕೋರ್ಟ್ ಅವಕಾಶ ನೀಡಿದೆ. ಹಾಗಾದರೆ ಯಾವ್ಯಾವ ಕೈದಿಗಳಿಗೆ ಜೈಲಿನಲ್ಲಿ ಮನೆ ಊಟ ಸಿಗುತ್ತೆ? ದಿನಕ್ಕೆ ಎಷ್ಟು ಸಲ ಊಟ ಕೊಡಬಹುದು? ಯಾವ ಊಟ ಕೊಡಬಹುದು, ಯಾವ ಊಟ ಕೊಡಬಾರದು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಯಾರಿಗೆಲ್ಲ ಮನೆ ಊಟ ಸಿಗುತ್ತೆ? ಜೈಲಲ್ಲಿರುವ ಕೈದಿಗಳಿಗೆ ಅಷ್ಟು ಸುಲಭವಾಗಿ ಮನೆ ಊಟಕ್ಕೆ ಅವಕಾಶ ಸಿಗೋದಿಲ್ಲ. ಅದರಲ್ಲೂ ಅಪರಾಧ ಸಾಬೀತಾಗಿ ಶಿಕ್ಷೆ ಪ್ರಕಟವಾದ ಕೈದಿಗಳಿಗಂತೂ ಮನೆ ಊಟಕ್ಕೆ ಕೋರ್ಟ್ ಕೂಡ ಅವಕಾಶ ಕೊಡಲ್ಲ. ಯಾಕಂದ್ರೆ ಜೈಲಲ್ಲಿರುವ ಕೈದಿಗಳ ನಡುವೆ ಸಮಾನತೆ ಇರಬೇಕು, ಭೇದ ಮಾಡಿದಂತೆ ಆಗಬಾರದು ಅಂತ ಈ ರೂಲ್ಸ್ ಫಾಲೋ ಮಾಡಲಾಗುತ್ತೆ. ಆದರೆ ವಿಚಾರಣಾಧೀನ ಕೈದಿಗಳಿಗೆ ಕೆಲವು ಪ್ರಕರಣಗಳಲ್ಲಿ ಕೋರ್ಟ್ ಮನೆ ಊಟಕ್ಕೆ ಅವಕಾಶ ಕೊಡುತ್ತೆ. ಕೈದಿಗಳಿಗೆ ಆರೋಗ್ಯ ಸಮಸ್ಯೆ ಇದ್ರೆ, ಜೈಲೂಟದಿಂದ ಆರೋಗ್ಯ ಹದಗೆಟ್ಟರೆ ಮತ್ತು ವಯಸ್ಸಾದವರಿಗೆ ಈ ಅವಕಾಶವನ್ನ ಕೋರ್ಟ್ ಕೊಡುತ್ತೆ. ಅದೇ ರೀತಿ ಪವಿತ್ರ ಗೌಡ ಕೂಡ ಆರೋಗ್ಯ ಸಮಸ್ಯೆಯ ಕಾರಣ ಕೊಟ್ಟು ಮನೆ ಊಟಕ್ಕೆ ಬೇಡಿಕೆ ಇಟ್ಟಿದ್ರು. ಅದರಂತೆ ಸದ್ಯ ವಾರಕ್ಕೆ ಒಂದು ಸಲ ಮನೆ ಊಟ ಕೊಡುವಂತೆ ಕೋರ್ಟ್ ಹೇಳಿದೆ. ಈ ಹಿಂದೆ ದರ್ಶನ್ಗೂ ಮನೆ ಊಟಕ್ಕೆ ಕೋರ್ಟ್ ಅವಕಾಶ ಕೊಟ್ಟಿರಲಿಲ್ಲ. ದಿನಕ್ಕೆ ಎಷ್ಟು ಸಲ ಅವಕಾಶ ಇರುತ್ತೆ? ಜೈಲುಗಳಲ್ಲಿ ಸಾಮಾನ್ಯವಾಗಿ ಕೋರ್ಟ್ ಹೇಳಿದಂತೆ ಪಾಲಿಸಲಾಗುತ್ತೆ. ಒಂದು ವೇಳೆ ಕೋರ್ಟ್ ಡೈಲಿ ಮನೆ ಊಟಕ್ಕೆ ಅವಕಾಶ ನೀಡಿದ್ರು ಕೂಡ 3 ಹೊತ್ತು ಊಟ ತಗೊಂಡು ಹೋಗಂಗೆ ಇಲ್ಲ. ಬದಲಿಗೆ ಮಧ್ಯಾಹ್ನ ಅಥವಾ ರಾತ್ರಿ ಎರಡರಲ್ಲಿ ಒಂದು ಹೊತ್ತು ಮಾತ್ರವೇ ಊಟ ಕೊಡಬಹುದು. ಒಂದೇ ಹೊತ್ತು ಕೊಡೋದಲ್ವಾ, ಕೊಡೋ ಹೊತ್ತಿಗೆ ಜಾಸ್ತಿ ಕೊಟ್ರೆ ಆಯ್ತು ಅಂತ ಅನ್ಕೋಬಹುದು. ಆದ್ರೆ ಅದಕ್ಕೂ ಇಲ್ಲಿ ಅವಕಾಶ ಇಲ್ಲ. ಒಬ್ಬ ಕೈದಿಗೆ ಜೈಲು ನಿಯಮದ ಪ್ರಕಾರ ಒಂದು ಹೊತ್ತಿಗೆ ಎಷ್ಟು ಕೊಡಬೇಕು ಅಂತಿರುತ್ತೋ ಅಷ್ಟಕ್ಕೆ ಮಾತ್ರವೇ ಅವಕಾಶ ಇರುತ್ತೆ. ಹೆಚ್ಚು ತಗೊಂಡು ಹೋದ್ರೆ ಜೈಲಾಧಿಕಾರಿಗಳು ಚೆಕ್ ಮಾಡಿ ಉಳಿದಿದ್ದನ್ನ ವಾಪಸ್ ಕಳಿಸ್ತಾರೆ ಅಷ್ಟೇ. ಉದಾಹರಣೆಗೆ ಒಬ್ಬರಿಗೆ 500ರಿಂದ 800 ಗ್ರಾಂನಷ್ಟು ತೂಕದ ಊಟ ಕೊಡಲು ಅವಕಾಶ ಇರುತ್ತೆ. ಏನೇನು ಊಟ ಕೊಡಲು ಅವಕಾಶ ಇದೆ? ಊಟ ತಗೊಂಡು ಹೋಗ್ಬೋದು ಅಂತ ಪವಿತ್ರ ಗೌಡಂಗೆ ಇಷ್ಟ ಆಗಿದ್ದೆಲ್ಲ ತಗೊಂಡು ಹೋಗಕ್ಕೂ ಅವಕಾಶ ಇಲ್ಲ. ಬದಲಿಗೆ ಆರೋಗ್ಯಕರವಾದ ಆಹಾರಕ್ಕೆ ಮಾತ್ರವೇ ಅವಕಾಶ ಇರುತ್ತೆ. ಅನ್ನ, ಚಪಾತಿ, ಮಸಾಲೆ ಕಡಿಮೆ ಇರುವ ಪಲ್ಯ, ಸಪ್ಪೆ ಸಾರನ್ನ ಕೊಡಬಹುದು. ಇನ್ನು ಹಣ್ಣು ಕೊಡೋದಾದ್ರೆ ಕೈಯಿಂದಲೇ ಸಿಪ್ಪೆ ತೆಗೆಯಬಹುದಾದ ಹಣ್ಣುಗಳನ್ನ ಕೊಡಬಹುದು. ಇವೆಲ್ಲವನ್ನ ನಾರ್ಮಲ್ ಸ್ಟೀಲ್ ಡಬ್ಬಿಯಲ್ಲಿ ಕೊಡಬೇಕು. ಸ್ಪೂನ್ ಗೀನೆಲ್ಲ ಕೊಡೋ ಹಾಗೆ ಇಲ್ಲ. ಜೊತೆಗೆ ಪ್ಲಾಸ್ಟಿಕ್ ಮತ್ತು ಗಾಜಿನ ಡಬ್ಬಿಗಳಲ್ಲೂ ಊಟ ಕೊಡೋ ಹಾಗೆ ಇಲ್ಲ. ಯಾವ್ಯಾವ ಊಟವನ್ನ ಕೊಡೋ ಹಾಗೆ ಇಲ್ಲ? ಮನೆ ಊಟಕ್ಕೆ ಪರ್ಮಿಷನ್ ಕೊಟ್ರು ಕೆಲವೊಂದು ಊಟಕ್ಕೆ ಪರ್ಮಿಷನ್ ಇರೋದಿಲ್ಲ. ಅದರಲ್ಲೂ ಮೀನು, ಮಟನ್, ಚಿಕನ್ ಸೇರಿದಂತೆ ಮಾಂಸಾಹಾರಕ್ಕೆ ಅವಕಾಶ ಇರೋದಿಲ್ಲ. ಬಿರಿಯಾನಿ, ಫ್ರೈಡ್ ರೈಸ್ ಅಥವಾ ಮಸಾಲೆ ಐಟಮ್ ಜಾಸ್ತಿ ಇರುವ ಊಟಕ್ಕೂ ಪರ್ಮಿಷನ್ ಇರೋದಿಲ್ಲ. ಎಣ್ಣೆಯಲ್ಲಿ ಕರಿದ ಪದಾರ್ಥ, ಬೇಕರಿ ತಿಂಡಿಗಳು, ತಂಪು ಪಾನೀಯಗಳು ಮತ್ತು ಹೋಟೆಲ್ನಿಂದ ಪಾರ್ಸೆಲ್ ತಂದ ಆಹಾರವನ್ನು ಕೂಡ ಕೈದಿಗಳಿಗೆ ಕೊಡೋದಕ್ಕೆ ಬಿಡೋದಿಲ್ಲ. ಒಟ್ಟಿನಲ್ಲಿ ಆರೋಗ್ಯಕ್ಕೆ ಯಾವುದು ಒಳ್ಳೆಯದಲ್ವೋ ಅಂತ ಆಹಾರಕ್ಕೆ ಜೈಲಿನಲ್ಲಿ ಅವಕಾಶ ಇಲ್ಲ. ಒಂದ್ ವೇಳೆ ಅಂತಹ ಊಟ ತಗೊಂಡು ಹೋದ್ರೆ ಜೈಲು ಅಧಿಕಾರಿಗಳು ಚೆಕ್ ಮಾಡಿ ರಿಜೆಕ್ಟ್ ಮಾಡ್ತಾರೆ. ಯಾರು ಊಟ ತಗೊಂಡು ಹೋಗಬಹುದು? ಜೈಲುಗಳಲ್ಲಿ ಕೈದಿಗಳಿಗೆ ಮನೆ ಊಟಕ್ಕೆ ಅವಕಾಶ ಸಿಕ್ಕಿದೆ ಅಂತ ಯಾರು ಬೇಕಿದ್ರೂ ತಗೊಂಡು ಹೋಗಕ್ಕೆ ಆಗಲ್ಲ. ಕೈದಿಗಳ ತೀರಾ ಹತ್ತಿರದ ಸಂಬಂಧಿಗಳಿಗೆ ಮಾತ್ರವೇ ಊಟ ತಗೊಂಡು ಹೋಗಲು ಅವಕಾಶ ಇರುತ್ತೆ. ಅಂದ್ರೆ ಕೈದಿಯ ತಾಯಿ, ತಂದೆ, ಗಂಡ ಅಥವಾ ಹೆಂಡತಿ ಮತ್ತು ಮಕ್ಕಳಿಗೆ ಅವಕಾಶ ಇರುತ್ತೆ. ಕೆಲವು ಜೈಲುಗಳಲ್ಲಿ ಸಹೋದರ ಸಹೋದರಿಯರು ಕೂಡ ಕೈದಿಗಳಿಗೆ ಊಟ ತಗೊಂಡು ಹೋಗಬಹುದು. ಕೈದಿಗಳ ಜೊತೆಗಿನ ಸಂಬಂಧವನ್ನ ಪ್ರೂವ್ ಮಾಡುವ ದಾಖಲೆ ಮತ್ತು ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕು. ಊಟ ಕೊಡಲು ಯಾರಿಗೆ ಅವಕಾಶ ಇಲ್ಲ? ಜೈಲಿನಲ್ಲಿರುವ ಕೈದಿಗಳ ದೂರದ ಸಂಬಂಧಿಕರು ಊಟ ತಗೊಂಡು ಹೋಗಂಗೆ ಇಲ್ಲ. ಅದೇ ರೀತಿ ನೆರೆಹೊರೆಯವರು ಎಷ್ಟೇ ಕ್ಲೋಸ್ ಇದ್ರೂ ಕೂಡ ಊಟ ಕೊಡಕ್ಕೆ ಆಗಲ್ಲ. ರಾಜಕೀಯ ಕಾರ್ಯಕರ್ತರು, ಲಾಯರ್ಗಳು, ಸ್ನೇಹಿತರಿಗೂ ಅವಕಾಶ ಇರೋದಿಲ್ಲ. ಇನ್ನು ಊಟ ಯಾರೇ ತೆಗೆದುಕೊಂಡು ಹೋದ್ರೂ ನೇರವಾಗಿ ಕೈದಿಗಳ ಕೈಗೆ ಕೊಡಂಗಿಲ್ಲ. ಗೇಟ್ ನಲ್ಲಿ ಕೊಡಬೇಕು. ಅಧಿಕಾರಿಗಳು ಅದನ್ನ ತಗೊಂಡು ಪರಿಶೀಲನೆ ನಡೆಸ್ತಾರೆ. ಕೊಡಬಹುದು, ಏನು ತೊಂದರೆ ಇಲ್ಲ ಅಂತಾದ್ರೆ ಕೈದಿಗಳಿಗೆ ಕೊಡ್ತಾರೆ. ಸ್ನೇಹಿತರೆ, ಇದು ಜೈಲಿನಲ್ಲಿರುವ ಕೈದಿಗಳಿಗೆ ಮನೆ ಊಟ ಕೊಡಲು ಇರುವ ಕೆಲ ನಿಯಮಗಳ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ವಾರಕ್ಕೆ ಒಂದ್ಸಲ ಪವಿತ್ರ ಗೌಡ ಮನೆ ಊಟ ಮಾಡಿದ ಕೂಡಲೇ ಆರೋಗ್ಯ ಸರಿಯಾಗುತ್ತಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.